ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನನ್ನ ಬರ್ತ್ಡೇ ದಿನದ ಫುಲ್ ಡೇ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಟೈಮ್ ಆಗಿದೆ ಇವಾಗ 7 o'clock. ಇವಾಗಿದ್ದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರಜ್ವಲ್ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ ಸ್ಕೂಲ್ ಕಡೆಯಿಂದ. ಸೊ ಹಾಗಾಗಿ ಶಾಪಲ್ಲಿ ಅವ್ರ ಪಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ನಾನಿವಾಗ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮನೆಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೆ. ನೋಡ್ತಾ ಇರ್ಬೋದು, ಮುನ್ನನಿಗೆ ಬಲೂನ್ ಅಂದರೆ ತುಂಬಾ ಇಷ್ಟ. ಇದು ಸಣ್ಣದಿರೋದ್ರಿಂದನೂ ಬಾಲೂನ್ ಆಯಿತು, ಬಾಲ್ ಆಯಿತು, ಅದನ್ನೆಲ್ಲ ತೊಗೊಂಡು ಬಂದು ಕೊಡೋದು, ಈ ರೀತಿ ತುಂಬಾ ಆಟ ಆಡ್ತಾ ಇದ್ದ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ, ಸೊ ಹಾಗಾಗಿ ಅವನಿಗೆ ಬಲೂನ್ ಎಲ್ಲನೂ ಕೊಟ್ಬಿಟ್ರೆ ಅದನ್ನು ಫಸ್ಟು ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಎಷ್ಟು ಬಲೂನ್ ಕೊಟ್ಟರು ಅವನು ಆಟನೇ ಆಡೋದಿಲ್ಲ ಇವಾಗ. ಸೊ ಹಾಗಾಗಿ ಫ್ಯಾನ್ಗೆ ಕಟ್ಟಿದ್ದಾರೆ ಅದನ್ನು ದಾರದಿಂದ, ಅದನ್ನು ಹಿಡ್ಕೊಳ್ಳೋಕ್ಕೆ ಆ ರೀತಿ ಜಂಪ್ ಮಾಡ್ತಾ ಇದ್ದಾನೆ ಅವನು. ಸೊ ಇವಾಗ ಪ್ರಜ್ವಲ್ ಇಲ್ಲಿ ನೋಡ್ತಾ ಇರ್ಬೋದು, ಸರ್ಪ್ರೈಸ್ ಆಗಿ ಗಿಫ್ಟನ್ನು ಆರ್ಡರ್ ಮಾಡಿದ್ದಾನೆ. ಸೊ ನಾನಂತರೂ ಇವತ್ತಿಗೂ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಲ್ಲ. ನಮಗೆ ಸೆಲೆಬ್ರೇಷನ್ ಅಂದ್ರೇ ಆಗೋದಿಲ್ಲ, ಹಸ್ಬೆಂಡ್ಗಾಯಿತು ನನಗಾಯಿತು. ಸೊ ಹಾಗಾಗಿ ಹಸ್ಬೆಂಡ್ಗೆ ಕನ್ವಿನ್ಸ್ ಮಾಡ್ಬೋದು, ಬಟ್ ಮಗನ ಕನ್ವಿನ್ಸ್ ಮಾಡೋದು ನನ್ನ ಕೈಲಾಗಿಲ್ಲ. ಸೊ ಅವನ ಹ್ಯಾಪಿನೆಸ್ಗಾಗಿ ಈ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ನಿಂಗ್ ಏನಾಗ್ತಾ ಇದೆ ಅಂತಂದರೆ, ನಾನು ಮೊದಲೆಲ್ಲ ಏನಾಗ್ತಾ ಇತ್ತು, ಯಾರೋ ಪ್ರಜ್ವಲ್ ಇಲ್ಲ ಅವ್ರ ಪಾಪ ಅಷ್ಟೇ ನನಗೆ ವಿಶ್ ಮಾಡಿರೋದಷ್ಟೇ. ಸ್ಕೂಲಲ್ಲಿದ್ದಾಗ ಟೀಚರ್ಸ್ ಮಕ್ಕಳು ಮಾಡ್ತಾಯಿದ್ರು. ಸೊ ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ತುಂಬ ಜನ ವಿಶ್ ಮಾಡ್ತಾಯಿದ್ರಿ. ಸೊ ಮಾರ್ನಿಂಗ್ ಎಲ್ಲ ನೋಟಿಫಿಕೇಶನ್ ಟು ಅಂತ ಬರ್ತಾಯಿತ್ತು, ಪ್ರಜ್ವಲ್ ಏನಮ್ಮ ಜೋರಿದೆ ಅಂತೇಳಿ ಹೇಳ್ತಾ ಇದ್ದ. ಸೊ ಈ ರೀತಿ ಇವಾಗ ನಾವು ಇಲ್ಲಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಒಂದು ನಾಲೆಜಿಂದ ಎಲ್ಲರೂ ನಾವು ಅವರಿಗೆ ರೆಸಿಪೀಸ್ಗಳಾಗಿರ್ಬೋದು, ನಾವು ಕೊಡುವಂಥ ಟಿಪ್ಸ್ಗಳಿಂದ ಅವರಿಗೆ ಇಷ್ಟ ಆಗಿ ನಮಗೆ ಕೆಲವೊಬ್ಬರು ನೋಟಿಫಿಕೇಷನ್ ಮೂಲಕ ನಮಗೆ ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ವಿಶನ್ನು ಮಾಡ್ತಾರೆ. ಸೊ ಅಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲನೂ ಕೊಟ್ಟಿರ್ತೀವಲ್ವ, ಅದು ನೋಟಿಫಿಕೇಷನ್ ಅವ್ರಿಗೆ ಹೋಗುತ್ತೆ. ಆದ್ದರಿಂದ ತುಂಬ ಜನ ವಿಶ್ ಮಾಡಿದ್ದೀರಿ. ಸೊ ಹಾಗಾಗಿ ನಾನು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ನೀವು ಈ ರೀತಿ ಇಂಡೈರೆಕ್ಟಾಗಿ ಮೋಟಿವೇಟ್ ಮಾಡಿದಾಗುತ್ತೆ. ನಮ್ಮ ಒಂದು ಚಾನಲ್ ನಡೆಸೋದಕ್ಕಾಗಿರ್ಬೋದು, ನಮಗೆ ನಾವು ಮಾಡುವಂಥ ಕಂಟೆಂಟ್ಗಳಿಗೆ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತೇಳಿ ಎಲ್ಲ ಚೆನ್ನಾಗಿ ಓಪನ್ ಅಪ್ ಆಗಿ ಹೇಳ್ತಾರೆ. ಸೊ ನಮಗಂತೂ ತುಂಬಾ ಮೋಟಿವೇಟ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ಮಾಡಿದಾಗ ನೀವು ಇದೇ ರೀತಿ ವೀಡಿಯೋಸ್ ಹಾಕಿ ಮಾಡಿ ಅಂತ ಯಾರೂ ಹೇಳೋದಿಲ್ಲ. ಸೊ ನೀವು ನೋಡುವಂಥ ಆಡಿಯನ್ಸಕ್ಕೆ ಬ್ಯಾಡ್ ಕಾಮೆಂಟ್ ಆಗಿರ್ಬೋದು, ಗುಡ್ ಕಾಮೆಂಟ್ ಆಗಿರ್ಬೋದು, ನಾನು ಎರಡನ್ನ ಎಕ್ಸೆಪ್ಟ್ ಮಾಡ್ತೀನಿ. ಬ್ಯಾಡ್ ಕಾಮೆಂಟ್ ಹಾಕಿದರೆ ನಾನು ಫಸ್ಟು ಚೆಕ್ ಮಾಡ್ಕೊಳ್ತೀನಿ, ಅದು ವಿಡಿಯೋ ಹೇಗಿದೆ, ಏನಾದರೂ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ. ಸೊ ಹಾಗಿದ್ರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೀನಿ. ಸೊ ಇದರಿಂದ ನನಗೆ ಮೊದಲಿದ್ದಕ್ಕೂ ಇವಾಗೂ ತುಂಬಾ ಚೆನ್ನಾಗಿ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ವಿ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ನಿಮಗೆ ಒಳ್ಳೆ ಕಂಟೆಂಟ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇದೆ. ಸೊ ಖಂಡಿತ ನಿಮ್ಮ ಒಂದು ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಮಧ್ಯಾಹ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ ನಂತರ ಇಲ್ಲಿ ಸ್ವೀಟ್ಸ್ ಅವರು ಬಂದಿದ್ರು. ಸ್ವೀಟ್ಸನ್ನು ಅಂಗಡಿಗೆ ಹೇಗೆ ತೊಗೊಳ್ತೀರಾ ತಿಳಿಸಿ ಅಂತ ಕೇಳಿದ್ರಿ. ಸೊ ನಾವು ಒಂದೊಂದು ಸರಿ ರಾಯಚೂರು ಹೋದರೆ ಅಲ್ಲಿನೇ ತೊಗೊಂಡು ಬರ್ತೀವಿ. ಇವರು ಹೋಲ್ಸೇಲ್ ರೇಟಲ್ಲಿ ಇಲ್ಲಿನೇ ಬಂದು ಹಾಕಿ ಹೋಗ್ತಾರೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ನಾವು ಇಲ್ಲೇ ಇವ್ರ ಹತ್ರನೇ ಸ್ವೀಟ್ಸ್ ಎಲ್ಲನೂ ತೊಗೊಳ್ತೀವಿ. ಸೊ ಇವಾಗ ನ್ಯೂ ಇಯರ್ ಕೂಡ ಇದೆ ಅಲ್ವಾ, ಸೊ ಹಾಗಾಗಿ ಚಾಕ್ಲೇಟ್ಸ್ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು. ಸೊ ಹಾಗಾಗಿ ಕಾಲ್ ಮಾಡಿ ಬಂದಿದ್ರು, ತೊಗೊಂಡ್ವಿ. ಒಂದೊಂದ್ಸರಿ ಇಲ್ಲಿ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಒಂದೊಂದ್ಸರಿ ಅಮೌಂಟ್ ಇಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀವಿ, ನೆಕ್ಸ್ಟ್ ವೀಕ್ ಅಂದಾಗ ನಿಂದಿರ್ತಾರೆ. ಬಟ್ ನಾವು ಹೋಲ್ಸೇಲಲ್ಲಿ ಹೋಗಿ ತರ್ತೀವಲ್ವ ರಾಯಚೂರಲ್ಲೆಲ್ಲ, ಅಲ್ಲೆಲ್ಲ ನಿಂದಿರೋದು ಕಡಿಮೆನೇ. ಸೊ ಅವಾಗೆ ನಾವು ಕ್ಯಾಶ್ ಆನ್ ಡೆಲಿವರ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲ ಆದರೆ ಇವರು ಪರಿಚಯ ಇರ್ತಾರಲ್ವ, ನೆಕ್ಸ್ಟ್ ವೀಕ್ ಬರ್ತಾರೆ, ಆವಾಗ ನೀವು ಪೇ ಮಾಡಿದ್ರೂ ನಡೆಯುತ್ತೆ. ಸೊ ಹಾಗಾಗಿ ಈ ರೀತಿ ನಮಗೆ ಟೈಮಿಗೆ ಇದ್ದಲ್ಲಿಗೆ ಬಂದು ಹಾಕಿ ಹೋದಾಗ ಇನ್ನೂ ಸ್ವಲ್ಪ ನಮ್ಮ ಕೆಲಸ ಬರ್ಡನ್ ಕಡಿಮೆ ಆಗುತ್ತೆ. ಹಾಗೆಯೇ ನಮಗೆ ಅಲ್ಲಿಗೆ ಹೋಗ್ಬೇಕಲ್ವ, ಗಾಡಿ ಚಾರ್ಜಸ್ ಎಲ್ಲನೂ ಉಳಿಯುತ್ತೆ. ಸೊ ಹಾಗಾಗಿ ಇವರನ್ನು ನಾವು ಇಲ್ಲೇ ತೊಗೊಳ್ತೀವಿ ಅಷ್ಟೇ. ಸೊ ಇವಾಗ ಈವ್ನಿಂಗ್ ಟೈಮ್ ಪ್ರಜ್ವಲ್ ಅಂತೂ ಬಿಡಲೇ ಇಲ್ಲ, ಅವನ ಒಂದು ಸೇವಿಂಗ್ಸಿಂದ ಅಮ್ಮನ ಬರ್ತ್ಡೇನ ಮಾಡ್ತಾ ಇರೋದು ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಅವನ್ನ ಬೇಡ ಅಂತ ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗಲೇ ಇಲ್ಲ. ಸೊ ಅವನ ಖುಷಿಗೋಸ್ಕರ ನಾನಿಲ್ಲಿ ಕೇಕನ್ನು ಕಟ್ ಮಾಡ್ತಾ ಇರೋದು. ಸೊ ಇದು ನನ್ನ 29th ಬರ್ತ್ಡೇ. ಸೊ
ತುಂಬಾ ಖುಷಿ ಆಯಿತು. ಒಂದು ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಅವನೇನೆ ಸೇವಿಂಗ್ಸ್ನ ಮಾಡಿ ಕೇಕನ್ನು ತರಿಸಿ ಗಿಫ್ಟನ್ನು ತರಿಸಿ ಸೆಲೆಬ್ರೇಷನ್ನ ಮಾಡಿದ್ದು. ಸೊ ವಿತ್ ಅವ್ರ ಫ್ರೆಂಡ್ಸ್ ಜೊತೆಗೆ ನಾನು ಅವನ ಬರ್ತ್ಡೇನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆದಷ್ಟು ಅವನಿಗೆ ಖುಷಿ ಆಗೋ ಥರನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬಟ್ ಆದರೆ ಅವನನ್ನೇ ಸರ್ಪ್ರೈಸ್ ಮಾಡಿಕೊಂಡು ಸೇವಿಂಗ್ಸ್ ಎಲ್ಲನೂ ಮಾಡಿ ಗಿಫ್ಟ್ ಎಲ್ಲನೂ ಬೇರೆಯವ್ರ ಹತ್ರ ತರಿಸಿದ್ದಾನೆ. ಕೇಕ್ ಕೂಡ ಅವ್ರ ಪಪ್ಪನಿಗೆ ಗೊತ್ತಿಲ್ಲ. ಸೊ ಈ ರೀತಿ ತರಿಸಿ ಕೇಕನ್ನು ಕಟ್ ಮಾಡಿಸಿರೋದು ನನಗಂತೂ ಒಂದು ರೀತಿ ಖುಷಿನೂ ಆಗ್ತಾಯಿತ್ತು. ಸೊ ನಾನೇನಂದರೆ ಅನ್ನೆಸೆಸರಿ ಯಾವತ್ತು ಮಾಡಿದ್ರು ಮನೆಯಲ್ಲಿ ಬೈತಾನೆ ಇರ್ತೀನಿ. ಸೊ ಹಾಗಾಗಿ ಅವನು ನನಗೆ ಹೇಳಿರಲಿಲ್ಲ. ಅದು ಏನೇ ಆಗಲಿ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಬೇಕನ್ನೋದು ನನ್ನ ಒಂದು ಉದ್ದೇಶ. ಅದು 1 ರೂಪೀಸ್ ಆದರೂ ಆಗಿರಲಿ, 1000 ರೂಪೀಸೂ ಆಗಿರಲಿ, ಅದು ನಮಗೆ ಅವಶ್ಯಕತೆ ಇಲ್ಲ ಅಂದರೆ ಆ ಕೆಲಸನ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ. ಸೊ ಪ್ರಜ್ವಲ್ಗೆ ಇದು ಅವನು ಗೊತ್ತಿಲ್ಲಾರ್ದೇ ಸರ್ಪ್ರೈಸ್ನ ಕೊಡಬೇಕು ಅಮ್ಮನಿಗೆ ಅಂತೇಳಿ ಅವನ ಸೇವಿಂಗ್ಸಿಂದನೇ ಬರ್ತ್ಡೇನ ಮಾಡಿರೋದು. ಸೊ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಈವ್ನಿಂಗ್ ಟೈಮ್. ಸೊ ಮಕ್ಕಳ ಜೊತೆಗೆ ಈ ಒಂದು ಮೂಮೆಂಟ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರೂ. ಸೊ ಇವಾಗ ಹಸ್ಬೆಂಡ್ ಅಂಗಡಿಯಲ್ಲಿದ್ದಾರೆ. ಸೊ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದರು. ನನಗೆ ಯಾರಾದರೂ ಸ್ವಲ್ಪ ಏನಂದ್ಬಿಟ್ರು ಏನೂ ಮಾಡೋದಿಲ್ಲ. ಸೊ ಇದು ಪ್ರಜ್ವಲ್ ಒಂದು ಪ್ಲ್ಯಾನ್ ಆಗಿರೋದ್ರಿಂದ ಎಲ್ಲರೂ ಸುಮ್ಮನಿರಲೇಬೇಕಾಯಿತು. ಸೊ ಹಾಗಾಗಿ ಅವನ ಖುಷಿಗೋಸ್ಕರ ಕೇಕನ್ನು ಕಟ್ ಮಾಡಿರೋದು. ಇದು ಅವನ ಸರ್ಪ್ರೈಸ್ ಗಿಫ್ಟ್. ಏನಿದೆ ಅಂತ ನನಗಂತೂ ಖಂಡಿತ ಗೊತ್ತಿರಲಿಲ್ಲ. ಮಾರ್ನಿಂಗಿಂದನೂ ರೆಡಿ ಮಾಡ್ತಾನೆ ಇದ್ದ. ಓಪನ್ ಮಾಡಿದ ಮೇಲೆ ಇದರಲ್ಲಿ ಕಲರ್ಫುಲ್ ಆದಂತಹ ಬ್ಯಾಂಗಲ್ಸ್ ಇತ್ತು. ನನಗಂತೂ ಹೂ ಮತ್ತು ಬಳೆಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಅದು ಪ್ರಜ್ವಲ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಫ್ಲಿಪ್ಕಾರ್ಟಲ್ಲಿ ಹೋಗಿ ಬಳೆನ ಸರ್ಚ್ ಮಾಡಿದ್ದಾನೆ. ಸೈಜ್ ಕೂಡ ಅಷ್ಟೇ. ಬಳೆಗಾರನ ಹೋಗಿ ಅದನ್ನು ಬಳೆ ಸೈಜನ್ನು ಕೇಳಿ ಅದರಲ್ಲಿ ಸರ್ಚ್ ಮಾಡಿ ಅದನ್ನು ಆರ್ಡ್ರ್ ಮಾಡಿ ತಂದಿರೋದು. ಸೊ ಇಷ್ಟಾದರೂ ನಾನು ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಮಕ್ಕಳು ಹೀಗೂ ಕೂಡ ವಿಚಾರ ಮಾಡ್ತಾರ ಅಂತೇಳಿ ನನಗೆ ಅವತ್ತೇ ಗೊತ್ತಾಗಿದ್ದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಿಲ್ಲ. ಮಗನಿಂದ ಅಮ್ಮನ ಬರ್ತ್ಡೇ, ಅಮ್ಮನಿಂದ ಮಗನ ಬರ್ತ್ಡೇನ ಮಾಡ್ತಾರೆ. ಬಟ್ ಆ ಮಗನೇ ಸೇವಿಂಗ್ಸ್ ಮಾಡಿ ಅಮ್ಮನ ಬರ್ತ್ಡೇನ ಮಾಡಿರೋದು. ನನಗೆ ಒಂಥರ ಸರ್ಪ್ರೈಸ್ ಆಗಿತ್ತು, ಹಾಗೆಯೇ ಮೆಮೊರೇಬಲ್ ಆಗಿತ್ತು. ಸೊ ಈ ಒಂದು ದಿನನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಲವಾರು ಮೂಮೆಂಟ್ಸ್ ಬಂದಿರ್ಬೋದು, ಖುಷಿ ವಿಚಾರಗಳಿರ್ಬೋದು. ಬಟ್ ಆದರೆ ಸಣ್ಣ ಮಕ್ಕಳ ತಲೆಯಲ್ಲಿ ಇಷ್ಟೆಲ್ಲ ಥಾಟ್ಸ್ ನಮ್ಮನ್ನು ಖುಷಿ ಪಡಿಸೋದಕ್ಕೆ ಎಷ್ಟೆಲ್ಲ ಮಾಡ್ತಾರಲ್ವ. ಸೊ ಏನಂದರೆ ನಮಗೆ ಬೇಕಾಗಿರೋರು ಏನಾದರೂ ಒಂದು ನೆಪ ಹುಡ್ಕೊಂಡು ನಮ್ಮನ್ನು ಖುಷಿ ಪಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮಗೆ ಬೇಕಿಲ್ಲಾರ್ದವ್ರು ನಾವು ಎಷ್ಟು ಟೈಮ್ ಕೊಟ್ಟರು ಅವರು ಮುಂದಿದ್ರೂ ಏನಂತಾರೆ ಕೇರೆ ಮಾಡೋದಿಲ್ಲ. ಸೊ ಹಾಗಾಗಿ ಇವನು ಒಂದು ಸಣ್ಣ ಮೂಮೆಂಟನ್ನೇ ಯೂಸ್ ಮಾಡಿಕೊಂಡು ನನ್ನ ಖುಷಿ ಪಡಿಸೋದಕ್ಕೆ ಇಷ್ಟೆಲ್ಲ ಮಾಡಿದ್ದ. ಸೊ ತುಂಬಾ ಖುಷಿ ಆಯಿತು. ಸಣ್ಣ ಮಕ್ಕಳ ತಲೆಯಲ್ಲಿ ಇಷ್ಟೆಲ್ಲ ಥಾಟ್ಸ್ ಬರುತ್ತೆ ಅಂತೇಳಿ ನನಗಂತೂ ಗೊತ್ತಿರಲಿಲ್ಲ. ಸೊ ಇಷ್ಟೇ. ಸೊ ನೋಡಿದ್ರಲ್ವ, ಇದಾಗಿತ್ತು ನನ್ನ ಬರ್ತ್ಡೇ ದಿನದ ಫುಲ್ ಡೇ ವ್ಲಾಗ್. ಮಕ್ಕಳಿಗೆಲ್ಲ ಕೇಕ್ ಎಲ್ಲ ಕೊಟ್ಟು ಅವರು ಕೂಡ ಒಂದು ಸಣ್ಣ ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ರು. ಅವ್ರಿಗೆ ನಂತರ ಸ್ವೀಟ್ಸು ಸ್ವಲ್ಪ ಕೇಕ್ ಎಲ್ಲನೂ ಕೊಟ್ಟು ಕಳಿಸಿದ್ದಾಯಿತು. ಸೊ ನಂತರ ಸ್ವಲ್ಪ ಲಾಸ್ಟ್ಗೆ ಫೋಟೋಸ್ ಎಲ್ಲ ತೊಗೊಂಡು ಮನೆಗೆ ಕಳಿಸಿದ್ವಿ. ಸೊ ನೈಟ್ ಊಟಕ್ಕೆ ಜಸ್ಟ್ ಪಲಾವ್ನ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಫ್ರೆಂಡ್ಸ್ ನೋಡ್ತಿರಲ್ವ, ಇದಾಗಿತ್ತು ಇವತ್ತಿನ ದಿನದ ಒಂದು ಫುಲ್ ಡೇ ವ್ಲಾಗ್. ನೀವು ಯಾರೆಲ್ಲ ನನಗೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಇದ್ದೀರಾ, ಹಾಗೆಯೇ ವಿಶಸ್ ಕೂಡ ಮಾಡಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಇನ್ನೂ ಹೆಚ್ಚು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಿಮ್ಮಿಂದನೇ ನಾನು, ನನ್ನಿಂದ ನೀವಲ್ಲ. ಸೊ ಹಾಗಾಗಿ ನಿಮಗೆ ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡಬೇಕಂತ ಅಂದ್ಕೊಳ್ತೀನಿ. ಸೊ ಆದಷ್ಟು ನಾನು ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.